ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಾರ್ಕುಡು ಗ್ರಾಮದ ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಮಕ್ಕಳು ನರಕಯಾತನೆ ಅನುಭವಿಸುತ್ತಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹೌದು, ಇಲ್ಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಸ್ಟೆಲ್ಗೆ ಭೇಟಿ ನೀಡಿದಾಗ ಹಾಸ್ಟೆಲ್ ಮಕ್ಕಳು ತಮ್ಮ ಅಳಲನ್ನ ತೋಡ್ಕೊಂಡ ಘಟನೆ ನಡೆದಿದೆ. ಮಕ್ಕಳು ಅತಿ ಹಳೆಯದಾದ ಮತ್ತು ಗಲೀಜಾದಂತಹ ಬೆಡ್ಶೀಟ್ ಮೇಲೆ ಮಲಗುತ್ತಿದ್ದಾರೆ. ವಿಪರೀತ ತಿಗಣೆಯ ಕಾಟದಿಂದ ಮಕ್ಕಳಿಗೆ ಮೈತುಂಬಾ ತುರಿಕೆಯಾಗಿ ಹುಣ್ಣುಗಳಾಗಿವೆ ಎಂದು ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷ ಮಹಾಂತೇಶ್ ಆರೋಪ ಮಾಡಿದ್ದಾರೆ. ಇನ್ನು ಮಕ್ಕಳಿಗೆ ಕುಡಿಯಲು ಶುದ್ಧ ನೀರು ಕೂಡ ಕೊಡ್ತಿಲ್ಲ. ನೀರಿನ ತುಂಬಾ ಹುಳಗಳು ಓಡಾಡ್ತಿವೆ. ಇನ್ನು ಊಟಕ್ಕೆ ಉಪಯೋಗಿಸುವಂತಹ ತರಕಾರಿಗಳು ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದೆ. ಕೆಟ್ಟು ಹೋಗಿರುವಂತಹ ತರಕಾರಿಗಳನ್ನೇ ಹಾಕಿ ಮಕ್ಕಳಿಗೆ ಊಟ ನೀಡುತ್ತಿದ್ದಾರೆ. ಮಕ್ಕಳಿಂದಲೇ ಹಾಸ್ಟೆಲ್ ಕೆಲಸ, ವೈಯಕ್ತಿಕ ಕೆಲಸಗಳನ್ನ ಮಾಡಿಸುತ್ತಿದ್ದಾರೆ. ಇಲ್ಲಿರುವಂತಹ ಅಧಿಕಾರಿಗಳು ಮಕ್ಕಳಿಗೆ ಹಾಗೂ ಅಡುಗೆ ಸಹಾಯಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡ್ತಿದ್ದಾರೆ. ಸರಿಯಾಗಿ ಮಕ್ಕಳ ರಿಜಿಸ್ಟರ್ ಬುಕ್ ಕೂಡ ಮೇಂಟೈನ್ ಮಾಡ್ತಿಲ್ಲ ಎಂದು ಹಾಸ್ಟೆಲ್ ವಾರ್ಡನ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಹಲವು ಹಾಸ್ಟೆಲ್ಗಳಲ್ಲಿ ಇಂತಹ ಸಮಸ್ಯೆಗಳು ಮರುಕಳಿಸುತ್ತಿವೆ. ತಪ್ಪಿಸ್ಥ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರವೇ ಅಧ್ಯಕ್ಷ ಮಾಧ್ಯಮ ಮುಖಾಂತರ ಮನವಿ ಮಾಡಿದ್ದಾರೆ. ಸರ್, ನಿನ್ನೆ ಹಾರ್ಕುಳ್ದು ಒಂದು ಹಾಸ್ಟೆಲ್ ಕೊಂತ ಹೋಗಿದ್ರಂತ, ಅಲ್ಲಿ ಏನು ಸಮಸ್ಯೆಗಳು ಕಂಡು ಬಂದು ಸರ್ ತಮ್ಗೆ? ಸರ್, ನಾವು ನಿನ್ನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಂಡದ ವತಿಯಿಂದ PCM ಹಾಸ್ಟೆಲ್ ವಿಸಿಟ್ ಕೊಟ್ಟಿದ್ದೇವೆ ಸರ್. ಅಲ್ಲಿನ ಮಕ್ಕಳು ಒಂದು ನರಕಯಾತನೆ ಅನುಭವಿಸ್ತಾರೆ ಸರ್. ಒಂದು ಜೈಲಿನಾಗ ಇದ್ದಿನಪ್ಲೇ ಅವ್ರಿಗೆ ಟ್ರೀಟ್ ಮಾಡತ್ತಾರ ಅಲ್ಲಿ. ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ ಸ್ಟಾರ್ಟ್ ಆಗಿ ಹಿಡಿದು ಬೆಡ್ ಅವೇನೋ ಅಂತ ನಮಗ್ ಅನ್ನಿಸ್ತದ. ಮಕ್ಕಳಿಗೆ ತಗಣಿ ಕಾಟದಿಂದ ಮಕ್ಕಳಿಗೆಲ್ಲ ಇನ್ಸ್ಪೆಕ್ಷನ್ ಆಗಿದೆ ಸರ್. ಮೈ ಎಲ್ಲ ಕೈ ಎಲ್ಲ ಇನ್ಸ್ಪೆಕ್ಷನ್ ಆಗಿದೆ. ಮತ್ ತರಕಾರಿ ಊಟ ವ್ಯವಸ್ಥೆ ಅಂತೂ ಪೂರಾ ಹದಗೆಟ್ಟಿದೆ ಸರ್. ಅಲ್ಲಿ ಏನೂ ಇಲ್ಲ. ತರಕಾರಿ ಅಂತೂ ಪೂರಾ ಹುಳ ಬಿದ್ದು ಸರ್. ನಾನು ನಿಮಗೆ ವಿಡಿಯೋ ಕೊಡ್ತೀನಿ. ತರಕಾರಿ ಪೂರಾ ಹದಗೆಟ್ಟಿದೆ. ಮತ್ ಅದ್ರೊಳಗೆ ಯಾರೋ ಮಹಾದೇವ್ ಅಂತ ಒಬ್ಬ ಕುಕ್ ಅದಾರ ಸರ್. ಅವ್ರಂತೂ ಇಟ್ಟು ದರ್ಪ ಮೀರ್ಲತ್ತಾರ ಸರ್. ಅಲ್ಲಿ ಹುಡುಗರೆಲ್ಲ ಅವ್ರಿಗೆ ಭಯಭೀತರಾಗ್ಯಾರ ಸರ್. ನಮ್ಮನ್ನ ಭಯಭೀತ ಸೃಷ್ಟಿ ಮಾಡಿಟ್ಟಾರ ಅಲ್ಲಿ. ಅದು ಹುಡುಗರಿಗಾಗ್ಲಿ ಮತ್ತು ಅಡಿಗೆ ಸಹಾಯಕರಿಗಾಗ್ಲಿ ಇದೇ ರೀತಿ ಅವರು ಅವಾಚ್ಯ ಶಬ್ದಗಳಿಂದ ಬೈಯೋದು, ಮಕ್ಕಳ ಕೈಲಿ ಬಟ್ಟೆ ಒಗ್ಸೋದು, ಅವ್ರ ಕೈಲಿ ಯಾವುದೇ ಒಂದು ಹೊರಗಿನ ಸಾಮಾನು ತರಿಸೋದು, ಗುಟ್ಕಾ ಅಲ್ಲಿ ವಿಮಲ್ ಅಲ್ಲಿ ತಂದ್ಕೇಸಿ ಮಕ್ಕಳಿಗೆ ಒಂದು ಭಯ ವಾತಾವರಣ ಸೃಷ್ಟಿ ಮಾಡಿಸಿಟ್ರ ಸರ್ ಅಲ್ಲಿ. ಮತ್ತ ಅಲ್ಲಿ ಮಕ್ಕಳು ಏನೋ ಕೈಗೆ ಹುಣ್ಣಾಗಿದೆ, ಏನೋ ತೋರ್ಸ್ಲತ್ತಾರ ಸರ್ ವಿಡಿಯೋದ ನೋಡಿದಂಗ. ಅವು ಮಕ್ಕಳಿಗೆ ಏನಾಗಿದೆ ಸರ್? ಹುಣ್ಣೆ ಯಾಕಾಗ್ಯಾವ ಮಕ್ಕಳಿಗೆ? ಹೌದು ಸರ್, ಅದು ಬೆಡ್ ಏನು ಮಕ್ಕೋತಾರಲ್ಲ ಸರ್, ಬೆಡ್ ಬಹಳ ಹದಗೆಟ್ಟಿದೆ ಸರ್. ಬೆಡ್ ಅದು ಹದಗೆಟ್ಟಿ ಕಾರಣ ಮಕ್ಕಳು ಬೆಡ್ ಶೀಟ್ ಸುತ್ತನೇ ಸರ್. ಅವ್ರ ಮನಿನೇ ತಂದರೇನೋ ಅದು ಪೂರಾ ಬೆಡ್ ವೇಸ್ಟ್ ಆಗ್ಯಾವ ಸರ್. ಪೂರಾ ಒಳಗೆ ತಗಣಿಗಳು ಅವ ಅಂತ ಹುಡುಗರು ಹೇಳ್ತಾ ಇದ್ದಾರೆ ಸರ್. ಅದರಿಂದ ಇನ್ಸ್ಪೆಕ್ಷನ್ ಆಗಿ ಒಬ್ಬ ಹುಡುಗಂತೂ ಪೂರಾ ಮೈಯೆಲ್ಲ ಆಗಿವೆ ಸರ್. ಒಂದು 4 ಹುಡುಗರಿಗೆ ಕೈ ಎಲ್ಲ ಬಾಡಿ ಎಲ್ಲ ಆಗಿವೆ. ಒಬ್ಬ ಹುಡುಗಂತೂ ಪೂರಾ ಮೈಯೆಲ್ಲ ಆಗಿದೆ ಸರ್. ಮತ್ತೆ ಊಟದ ಬಗ್ಗೆ ಏನ್ ಸಮಸ್ಯೆ ಅಂತ ಹೇಳಿ? ಊಟದ ಬಗ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸರ್. ಫಿಲ್ಟರ್ ನೀರಿಲ್ಲ ಸರ್. ನಾವು ಅಡಿಗೆ ಸಹಾಯಕರಿಗೆ ನಾವೇ ಹೋಗಿ ಕೇಳಿದಾಗ ಒಂದು ಟ್ಯಾಂಕಲ್ಲಿ ಸರ್ ಹುಳಗಳು ಆಡ್ತಿವೆ ಸರ್. ಕುಡಿಯೋ ನೀರಿಲ್ಲ. ಆ ನೀರಿನಿಂದನೇ ಇವರು ಅಡಿಗೆ ಮಾಡ್ತಾರ ಸರ್. ಮತ್ತ ಅಲ್ಲಿಂದ ಹುಡುಗರದು ಮೇನ್ ಪ್ರಾಬ್ಲಮ್ ಏನಂದ್ರೆ ಸರ್, ಈ ಅಡಿಗೆ ಕುಕ್ಕನಲ್ಲ ಸರ್ ಮಹಾದೇವ. ಇವ್ರು ಹೊಟ್ಟೆ ಅಲ್ಲಿ ಏನಂತಂದ್ರು ಹುಡುಗರಿಗೆ ಹೊಟ್ಟೆ ಸ್ಕೂಲಿಗೆ ಹೋಗಿ ಕೊಡೋದಿಲ್ಲ, ಏನಿಲ್ಲ, ಇಲ್ಲೇ ಕೂಡ್ಬೇಕು. ಹುಡುಗರಿಗೆ ತಗೊಂಡ್ ಕೊಡೋದು, ಅವ್ರಿಗೆ ಊಟ ಸರಿಯಾಗಿ ಕೊಡೋದಿಲ್ಲ. ಇವರೇ ಎಲ್ಲ ಯೂಸ್ ಮಾಡ್ಕೊಬೋದು. ಟೈಮಿಗೆ ಕೊಡೋದಿಲ್ಲ. ಅವು ಕೇಳಿದ್ರೆ ಇಷ್ಟೇ ಬರ್ತೀವಿ, ಇಷ್ಟೇ ಕೊಡ್ತೇವೆ, ಹಿಂಗೆಲ್ಲ ವ್ಯವಸ್ಥೆ ಮಾಡೋದು ಸರ್ ಅಲ್ಲಿ. ಅಂದ್ರೆ ಊಟನೂ ಸರಿಯಾಗಿಲ್ಲ, ಮಕ್ಕಳಿಗೆ ನೀರಿನ ವ್ಯವಸ್ಥೆನೂ ಸರಿಯಾಗಿಲ್ಲ, ಮತ್ತೇನು ಮಲ್ಕೊಳಕ್ ಏನು ವ್ಯವಸ್ಥೆ ಮಾಡಕ್ ಬೆಡ್ಶೀಟ್ ಅದನ್ನು ವ್ಯವಸ್ಥೆ ಇಲ್ಲ ಸರ್. ಇಲ್ಲ. ಮತ್ತೆ ಈಗಾಗಲೇ ಸರ್ ಮೊನ್ನೆ ತಾನೇ ನಮ್ಮ ಕ್ಷೇತ್ರದ MLA ಶಾಸಕರಿಗೆ ಮೊನ್ನೆ SC/ST ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟರು ಸರ್. ಈಟೆಲ್ಲ ಆಗ್ಲಕ್ಕಾಗ್ಲೂ ಮತ್ತೇನು ಎಚ್ಚೆತ್ಕೊಂಡಿಲ್ಲ ಸರ್. ನಮ್ಮ ತಾಲೂಕಿನಲ್ಲಿ ನಮ್ಮ ಸೂಚಕರ ಹಾರ್ಕೂಡ್ ಅಂತ ಒಂದು ಸೃಷ್ಟಿಯಾಗಿರೋ ಒಂದು ಒಳ್ಳೆ ಊರದ, ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನೀವು ಮೇಲಾಧಿಕಾರಿಗಳ ಶಾಮಿಲ್ ಆರ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದ್ಸಲ ಎತ್ತರು ಸರ್, ರಿಸೀವ್ ಮಾಡಿ ಅವ್ರು ರಿಜಿಸ್ಟರ್ ಕೊಟ್ಟಿಲ್ಲ ಸರ್. ನಾನು ವಾಪಸ್ಸೇ ಬಂದೆ, ರಿಜಿಸ್ಟರ್ ಕೊಟ್ಟಿಲ್ಲ ಅವ್ರು ಹುಡುಗರು ಇದ್ದಾರೆ ಸರ್ 90 ಮಂದಿ. ಅಲ್ಲಿ ಹುಡುಗರು ಇರ್ತಾರೆ ಖಾಲಿ 30-35 ಮಂದಿ ಸರ್. ರಿಜಿಸ್ಟರ್ ಕೊಡ್ರಿ ಅಂದ್ರೆ ನಾನು ರಿಜಿಸ್ಟರ್ ಮನೆಗೆ ಒಯ್ದೀನಿ, ನನಗೆ 4 ಹಾಸ್ಟೆಲ್ ಅವ, ನಾ ಮೇಂಟೈನ್ ಮಾಡೋದು ಕಷ್ಟ ಆಗ್ಲತ್ತದ ಅಂತ ಹೇಳ್ತಾರೆ ಸರ್. ಅವ್ರು ಯಾರೋ ಪ್ರಭು ಅಂತ ವಾರ್ಡನ್ ಅದ ಸರ್. ಅವ್ರ ಮೇಲಧಿಕಾರಿ ರವೀಂದ್ರ ಮೇತ್ರೆ ಸರ್ ಅವ್ರಿಗೆ ಗಮನಕ್ಕೆ ತಂದ್ರೆ ಒಂದ್ಸಲ ಫೋನ್ ಎತ್ತಾರೆ ಸರ್. ಅದ್ರ ಭಾಗ ಹೊಟ್ಟೆ ಫೋನೇ ಎತ್ತಿಲ್ಲ ಸರ್. ಅವ್ರು ಫೋನ್ ಎತ್ತಿಲ್ಲ ಅಂದ್ರೆ ನಮಗ್ ಅನಿಸ್ತಕ್ಕೆ ಇದ್ರಾಗ ಎಲ್ಲ ಅವರೆಲ್ಲ ಶಾಮಿಲ್ ಅರೇನೋ. ಶಾಮಿಲ್ ಇದ್ದ ಕಡೆಗೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಮ್ಗೆ ಕರೆಕ್ಟ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದ್ರ ಮೇಲಧಿಕಾರಿ ಕೂಡಲೇ ಯಾರು ವಾರ್ಡನ್ ಮತ್ತು ಕುಕ್ಕಿಗೆ ಅವ್ರು ಅಮಾನತ್ ಮಾಡ್ಲೇಬೇಕು ಸರ್. ಅವ್ರು ಮಾಡ್ಲಿಲ್ಲ ಅಂದ್ರೆ 8 ದಿನ ಟೈಮ್ ಕೊಡ್ತೀವಿ ಸರ್. 8 ದಿನದಾಗ ಅವ್ರು ಮಾಡ್ಲೇಬೇಕು ಅಮಾನತ್. ಮಾಡದೇ ಹೋದಲ್ಲಿ ನಮ್ ಕರವೇ ಸ್ವಾಭಿಮಾನಿ ತಂಡ ಅವ್ರ ಹಾಸ್ಟೆಲಿಗೆ ಬಿಡಿ ಹಾಕಿಸಿ ನಾವು ಪ್ರತಿಭಟನೆ ಮಾಡೋದಂತೂ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಸರ್. ತಮ್ಮ ಹೆಸರು ಸರ್? ಸರ್ ಮಹಾಂತೇಶ್ ಗೌಡ್ಕರ್, ತಾಲೂಕಾ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ಓಕೆ ಸರ್, ಥ್ಯಾಂಕ್ ಯು ಸರ್.